ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ 23ನೇ ವಯಸ್ಸಿನಲ್ಲಿ ಹುತಾತ್ಮರಾದ ಭಾರತದ ಹೆಮ್ಮೆಯ ಭಗತ್ ಸಿಂಗ್ ಅವರನ್ನು ಮನಪೂರ್ತಿ ನೆನೆದು ಇವತ್ತಿನ ಈ ರಾಜನಗರ ವಿಕಾನಗರ ಸ್ಥಳದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಗತ್ ಸಿಂಗ್ ಜಯಂತಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಆತ್ಮೀಯರು, ಮಹಿಳಾ ಧುರೀಣರಾದಂಥ ಅನ್ನಪೂರ್ಣ ಪಾಟೀಲ್ ಅವರೇ ಮತ್ತು ಹಿಂಭಾಗದ ಯುವಕರ ನಾಯಕರಾದ ಮಂಜುನಾಥ್ ರಾವುತ್ ಅವರೇ, ಶಂಕರ್ ಆಚಾರ್ಯ ಅವರೇ, ಗಿರ್ಸಾಬ್ ರಾಜಪ್ಪನವರೇ, ಚನ್ನಪ್ಪ ದಿವಟರ್ ಅವರೇ, ಮೈಲಾರಿ ಕಲ್ಲಿಂಗನ್ ಅವರೇ, ಬಸವರಾಜ ಆಯಟ್ಟಿ ಅವರೇ, ಸುನೀಲ್ ಕಾಟೆ ಅವರೇ, ನವಲ್ಗುಂದ್ ಅವರೇ, ಶೆಟ್ಟಿ ಅವರೇ, ನಮ್ಮ ಶೆಟ್ಟಿ ಅವರೇ ಮತ್ತು ಹೆಸರು ಎಲ್ಲರಿಗೂ ನಮಸ್ಕಾರ ಮಾಡಿ ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 28 ಈಗೇನು ಪಾಕಿಸ್ತಾನ ಐತಿ ಅದರೊಳಗೆ ಪಂಜಾಬ್ ಅಂತ ರಾಜ್ಯ ಹುಡ್ಕೊಂಡೈತೆ. ಅರ್ಧ ನಮ್ಮ ದೇಶದಾಗ ಐತಿ, ಅರ್ಧ ಆಗೈತಿ. ಉತ್ತರ ಪಂಜಾಬ್, ದಕ್ಷಿಣ ಪಂಜಾಬ್ ಅಂತ ಹೆಸರು ಇರ್ತಾರೆ. ಅಲ್ಲೇ ಬಂಗಾ ಅನ್ನುವಂಥ ಹಳ್ಳಿ ಒಳಗೆ ಕೋರ್ಟ್ ಮಾಸ್ತರ್ ಆಗಿದ್ದರು ತಂದೆ ಅವರು. ಅವರ ಕಿಶನ್ ಸಿಂಗ್ ಅಂತ ಮತ್ತು ವಿದ್ಯಾವತಿ ಅವ್ರ ತಾಯಿ ಹೆಸರು. ವಿದ್ಯಾವತಿ ಕಿಶನ್ ಸಿಂಗ್ ಅವರ ಪುತ್ರನಾಗಿ ಭಗತ್ ಸಿಂಗ್ ಅವರು ಜನಿಸಿದರು. ಏನಾಯಿತು ಅಂದ್ರೆ ಅವರು ಬರೋದಕ್ಕಿಂತ ಅವರು ಹುಟ್ಟೋಕ್ಕಿಂತ ಪೂರ್ವದಲ್ಲಿ 200 ವರ್ಷ ಬ್ರಿಟಿಷರು ನಮ್ಮನ್ನು ಆಳಿದ್ರು. ಅದಕ್ಕಿಂತ ಮೊದಲು 1480-85 ಸುಮಾರಿಗೆ ನಮ್ಮ ದೇಶಕ್ಕೆ ಬಂದರು. ಮುಂದೆ ಏನಾಯಿತು, ಸ್ವಾತಂತ್ರ್ಯ ಚಳವಳಿ ನಡೆದಿತ್ತು. ಆ ಪಂಜಾಬದ ಪ್ರಮುಖ ಒಬ್ಬ ಹಿರಿಯರಿದ್ದರು, ನಮ್ಮ ಮೆಣಸಿಕಾಯಿ ಮಾದೇವತ್ತಿದ್ದಂಗೆ, ಅವರು ಲಾಲಾ ಲಜಪತ್ ರಾಯ್ ಅಂತ. ಅವರ ನೇತೃತ್ವದಾಗ ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಹೋರಾಟ ಮಾಡ್ತಿದ್ರು. ಅದೇನಾಗ್ಬಿಡ್ತು, ಒಂದು ಸೈಮನ್ ಕಮಿಷನ್ ಅಂತ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯವರು ನೇಮಕ ಮಾಡಿದ್ರು. ಅದರೊಳಗೆ 7 ಮಂದಿ ಸದಸ್ಯರಿದ್ರು. 7 ಮಂದಿ ಸದಸ್ಯರು ಭಾರತದಾಗಿನವ್ರು ಯಾರೂ ಅಲ್ಲ, ಅದು ಇಂಗ್ಲೆಂಡ್ದವ್ರು ಇದ್ದಾರೆ. ಅದಕ್ಕೆ ನಮ್ಮನ್ನು ಬಿಟ್ಟು ನೀವು ಕಮಿಟಿ ರಚನೆ ಮಾಡಿರಿ ಅಂದ್ರೆ ನಮ್ಮ ವಿರುದ್ಧ ಕಾನೂನು ತಯಾರು ಮಾಡ್ತೀರಿ ಅಂತೇಳಿ ಅವರು ಲಾಲಾ ಲಜಪತ್ ರಾಯ್ ಅವರು ಸ್ವಾತಂತ್ರ್ಯ ಚಳವಳಿಗೆ ಸಂಘಟನೆ ಮಾಡಿದರು. ಯುವಕರು ಸಂಘಟನೆ ಮಾಡಿ ಆ ಸೈಮನ್ ಕಮಿಷನ್ ಏನು ಲಾಹೋರ್ಗೆ ಬಂದಿತ್ತು, ಆ ಲಾಹೋರ್ಗೆ ಬಂದಾಗ ಆ ಕಮಿಷನ್ಗೆ ವಿರೋಧ ಮಾಡೋದಕ್ಕೆ ದೊಡ್ಡ ಪ್ರಮಾಣದಾಗ ಚಳವಳಿ ಮಾಡಿದ್ರು. 75,000 ಮಂದಿ. ಅವಾಗ JP ಸೌಂಡರ್ಸ್ ಮತ್ತು ಸ್ಕಾಟ್ ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿ, ಸ್ಕಾಟ್ SP, ಅವ ಏನು ಮಾಡಿದ, ಲಾಠಿ ಚಾರ್ಜ್ಗೆ ಅನುಮತಿ ಕೊಟ್ಟರು. ಲಾಠಿ ಚಾರ್ಜ್ಗೆ ಅನುಮತಿ ಕೊಟ್ಟಾಗ 60 ವಯಸ್ಸಿನವ್ರು ಇದ್ದರು. ನನ್ನಂಗೆ 60 ವಯಸ್ಸು ಬಂದಿದ್ದರು ಲಾಲಾ ಲಜಪತ್ ಅವರಿಗೆ. ಲಾಠಿ ಹೊತ್ತಕ್ಕೆ ಅವ್ರಿಗೆ ವಯಸ್ಸೊಂದಾಗಿತ್ತು.